ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಭರತ ಭೂಮಿ ನಿಜಕ್ಕೂ ವಿಸ್ಮಯಗಳ ತಾಣವೇ ಸರಿ. ಪ್ರತಿಯೊಂದು ವಸ್ತುಗಳಲ್ಲೂ ಅದ್ಭುತವನ್ನೇ ಕಾಣುವ ರಹಸ್ಯಮಯ ತಾಣ. ಇಲ್ಲಿ ಎಲ್ಲಾ ಧರ್ಮಗಳನ್ನ ಬದಿಗಿಟ್ಟು ಕೇವಲ ಮನುಷ್ಯನಾಗಿ ವಿಮರ್ಶೆ ಮಾಡಿದಾಗ ಅಲ್ಲೊಂದು ನಿಗೂಢ ಕೌತುಕಗಳು ಅನಾವರಣವಾಗುತ್ತಾ ಸಾಗತ್ತೆ. ಬಗೆಹರಿಯದ ಗೊಂದಲಗಳೇ ನಮ್ಮ ಪ್ರತಿನಿತ್ಯದ ಬದುಕಿನಲ್ಲಿ ತಲ್ಲಣಿಸಿ ಬಿಡುತ್ತೆ. ಇವತ್ತಿನ ಎಪಿಸೋಡ್ನಲ್ಲೂ ಕೂಡ ಅಂಥದ್ದೇ ಒಂದು ವಿಸ್ಮಯಗಳನ್ನೇ ಹೊತ್ತು ನಿಂತಿರುವ ಅತಿ ಪುರಾತನ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ದೇವಾಲಯದ ನಿರ್ಮಾಣವಾದದ್ದು 1ರಿಂದ 3ನೇ ಶತಮಾನದ ಆಸುಪಾಸಿನಲ್ಲಿ ಎಂದು ಆ ದೇವಾಲಯದ ಗೋಡೆಗಳ ಮೇಲಿನ ಶಾಸನಗಳೇ ಸ್ಪಷ್ಟವಾಗಿ ಉಲ್ಲೇಖ ಮಾಡುತ್ತೆ. ಆದ್ರೆ ಇಲ್ಲಿನ ಮೂಲ ವಿಗ್ರಹದ ಸಂಶೋಧನೆಗೆ ಬಂದ ವಿಜ್ಞಾನಿಗಳು ತಮ್ಮ ದಾಖಲೆಗಳಲ್ಲಿ ಈ ಮೂರ್ತಿಯ ಕಲ್ಲು ಇಡೀ ಭೂಮಿಯಲ್ಲೇ ಸಿಗೋದಿಲ್ಲ, ಅನ್ಯ ಗ್ರಹದಿಂದ ತಂದು ಇಲ್ಲಿ ಪ್ರತಿಷ್ಠಾಪಿಸಿರುವಂಥದ್ದು ಎಂದು ನಮೂದಿಸಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಇಡೀ ದೇವಾಲಯವೇ ವಿಸ್ಮಯವನ್ನ ಹೊತ್ತು ನಮ್ಮ ತರ್ಕವನ್ನೇ ಕಲಕುವಂತಿದೆ. ಇವಿಷ್ಟು ದೇವಾಲಯದ ಅದ್ಭುತವಾದ ರಹಸ್ಯ. ಇನ್ನು ಮುಂದಕ್ಕೆ ದೇವಾಲಯದ ಮತ್ತಷ್ಟು ರಹಸ್ಯಮಯ ಸಂಗತಿಗಳನ್ನ ಕೆದಕುತ್ತಾ ಹೋಗೋಣ. ಸ್ನೇಹಿತರೆ, ಈ ದೇವಾಲಯ ಗುಡಿಮಲ್ಲಂ ಲಿಂಗ ಎಂದೇ ಪ್ರಸಿದ್ಧವಾಗಿದೆ. ತಿರುಪತಿಯಿಂದ ಕೇವಲ 13 ಕಿಲೋಮೀಟರ್ ದೂರದಲ್ಲಿರುವ ಗುಡಿಮಲ್ಲಂ ಲಿಂಗಂ ದೇವಾಲಯದ ಮೂಲ ಹೆಸರು ಪರಶುರಾಮೇಶ್ವರ ಸ್ವಾಮಿ ದೇವಾಲಯ. ಇಲ್ಲಿರೋ ಮೂಲ ಮೂರ್ತಿಯೇ ಇಡೀ ಭೂಮಂಡಲದಲ್ಲೇ ದೊರೆತಿರುವ ಅತಿ ಪುರಾತನ ಲಿಂಗವೆಂದು ಪುರಾತತ್ವ ಇಲಾಖೆಯೇ ಒಪ್ಪಿಕೊಂಡಿದೆ. ಗುಡಿಮಲ್ಲಂ ಅನ್ನೋ ಸ್ಥಳ ಒಂದು ಸಣ್ಣ ಹಳ್ಳಿಯಾಗಿದ್ರೂ ಇಲ್ಲಿನ ಮನುಷ್ಯರೂಪಿ ಶಿವಲಿಂಗ ಇಡೀ ಭೂಮಿಯಲ್ಲೇ ಅಪ್ರತಿಮವಾದದ್ದು. ನಾವೆಲ್ಲರೂ ಪೂಜಿಸೋದು ಕೇವಲ ಶಿವಲಿಂಗಕ್ಕೆ ಮಾತ್ರ. ಆದರೆ ಇಲ್ಲಿನ ಮೂರ್ತಿಯೇ ಮನುಷ್ಯ ರೂಪಿ ಶಿವ. ಬಿಲ್ಲು ಬಾಣ ಹಿಡಿದು ಬೇಟೆಗಾರನಂತೆ ಸಾಲಿಗ್ರಾಮ ಶಿಲೆಯಲ್ಲಿ ಅಚ್ಚೊತ್ತಿದಂತೆ ಮಾನವಾಕಾರವನ್ನ ಹೊಂದಿರುವುದೇ ಈ ದೇವಾಲಯದ ಅಚ್ಚರಿಯ ಸಂಗತಿ. ಈ ಮೂಲ ವಿಗ್ರಹವೇ ಪರಶುರಾಮೇಶ್ವರ ದೇವಾಲಯದ ಗರ್ಭಗೃಹದಲ್ಲಿರುವುದು. ಇದು ಅತಿ ಪುರಾತನ ಶಿವ ದೇವಾಲಯಗಳಲ್ಲಿ ಪತ್ತೆಯಾದ 2ನೇ ಶಿವಲಿಂಗವಾಗಿದೆ. ಮೊದಲನೆಯದು ಪಶುಪತಿನಾಥ ಮೂರ್ತಿ ಎಂದು ಪರಿಗಣಿಸಲಾಗಿದೆ. ಯಾಕಂದ್ರೆ ಈಗಿರುವ ದಾಖಲೆಗಳ ಪ್ರಕಾರ ಪಶುಪತಿನಾಥನ ಮೂರ್ತಿಯು ಸುಮಾರು 5,000 ವರ್ಷಗಳಷ್ಟು ಹಳೆಯದ್ದು ಅನ್ನೋದು ಶಾಸನಗಳಲ್ಲಿ ಉಲ್ಲೇಖ ಆಗಿದೆ. ಆದ್ರೆ ಈ ದೇವಾಲಯದ ಮೂಲ ವಿಗ್ರಹವನ್ನ ಈ ಭೂಮಿಯಲ್ಲೇ ಸಿದ್ಧಪಡಿಸೋಕೆ ಸಾಧ್ಯವಿಲ್ಲ ಅನ್ನೋದನ್ನ ವಿಜ್ಞಾನಿಗಳೇ ಹೇಳಿಬಿಟ್ಟಿದ್ದಾರೆ. ಕಾರಣ ಆ ಕಲ್ಲು ಅನ್ಯ ಗ್ರಹದ್ದಿರಬಹುದೆಂಬುದು ಇಂದಿಗೂ ಅಭಿಪ್ರಾಯವಾಗಿ ಉಳಿದುಬಿಟ್ಟಿದೆ. ದೇವಾಲಯದಲ್ಲಿ ದೊರೆತ ಶಾಸನಗಳ ಪ್ರಕಾರ ಈ ದೇವಾಲಯ ನಿರ್ಮಿತವಾದದ್ದು ಸುಮಾರು 1ನೇ ಶತಮಾನದಿಂದಿಡಿದು 3ನೇ ಶತಮಾನದಲ್ಲಿ. 3ನೇ ಶತಮಾನದಲ್ಲಿ ದೇವಾಲಯಕ್ಕೆ ಸೂರು ನಿರ್ಮಾಣ ಮಾಡಲಾಯಿತು ಎಂದು ಈ ಬಗ್ಗೆ ದೇವಾಲಯಗಳಲ್ಲಿ ಕಲ್ಲಿನ ಗೋಡೆಗಳ ಮೇಲೆ ಕೆತ್ತಲಾಗಿರುವ ಲಿಪಿಯೇ ಸಾಕ್ಷಿ ಹೇಳುತ್ತೆ. ಆದರೆ ಅಲ್ಲಿನ ಗರ್ಭಗುಡಿಯಲ್ಲಿರುವ ಮೂರ್ತಿಯು ಯಾವ ಕಾಲಮಾನದೆಂದು ಊಹಿಸಲು ಅಸಾಧ್ಯವಾದದ್ದು. ಇದು ಸ್ವಯಂಭೂ ಮೂರ್ತಿಯೇ ಎಂದು ಶಾಸನಗಳಲ್ಲೇ ದಾಖಲಾಗಿದೆ. ಹೀಗೆ ಸುಮಾರು 7ನೇ ಶತಮಾನದವರೆಗೂ ನೂರಾರು ರಾಜಮನೆತನಗಳು ಆರಾಧಿಸಿಕೊಂಡು ಬರ್ತಿದ್ವು. ಆದರೆ ಈ ಮೂರ್ತಿಯ ಮೂಲದ ಬಗ್ಗೆ ಉಲ್ಲೇಖವಾಗಲಿಲ್ಲ. ತದನಂತರ ಈ ದೇವಾಲಯದ ಬಗ್ಗೆ ಆಂಗ್ಲ ಇತಿಹಾಸ ತಜ್ಞ ಹಾರ್ಲೆ ಅವರ ಪ್ರಕಾರ 7ನೇ ಶತಮಾನದಲ್ಲಿ ದೊರೆತಿರುವ ಅತಿ ಪುರಾತನವಾದ ಅತಿ ಪ್ರಾಚೀನವಾದ ಪಲ್ಲವ ರಾಜವಂಶದಡಿಯಲ್ಲಿ ದೊರೆತಿರುವ ಶಿಲ್ಪಕ್ಕಿಂತಲೂ ಮೊದಲು ಪ್ರಾಚೀನ ದಕ್ಷಿಣ ಭಾರತದ ಐತಿಹ್ಯಗಳಲ್ಲೇ ಉಳಿದುಕೊಂಡಿರುವ ಅತಿ ಪ್ರಾಚೀನವಾದ ಅತಿ ಪ್ರಾಮುಖ್ಯತೆ ಹೊಂದಿರುವ ಏಕೈಕ ಶಿಲ್ಪ ಇದಾಗಿದೆ. ಇದರ ನಿಗೂಢತೆಯನ್ನ ಭೇದಿಸೋಕೆ ಇದುವರೆಗೂ ಯಾರಿಗೂ ಸಾಧ್ಯವಾಗಿಲ್ಲ. ಆದರೆ ಈ ದೇವಾಲಯಗಳೇ ಅಂದಿನ ಕಾಲಮಾನದಲ್ಲಿ ದಿಕ್ಕುಗಳಾಗಿ ರಹದಾರಿಗಳಾಗಿ ನಿಲ್ಲುತ್ತಿದ್ವು ಅನ್ನೋದನ್ನ ಸ್ಪಷ್ಟಪಡಿಸುತ್ತಾನೆ. ದೇವಾಲಯಕ್ಕೂ ಗರ್ಭಗುಡಿಯ ಮೂರ್ತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಚೋಳರು, ಪಾಂಡ್ಯರು, ವಿಜಯನಗರದ ಅರಸರು ಹೀಗೆ ನಾನಾ ರಾಜಮನೆತನಗಳ ಆಳ್ವಿಕೆಯಲ್ಲಿ ತನ್ನ ಕಲಾತ್ಮಕತೆಯನ್ನ ಸಂಪೂರ್ಣ ಬದಲಾಯಿಸಿದ ಈ ದೇವಾಲಯದ ಮೂಲ ವಿಗ್ರಹ ಮೊದಲು ಬಟಾಬಯಲಲ್ಲಿತ್ತಂತೆ. ಅದಕ್ಕೆ ಉದಾಹರಣೆಯಂತೆ ಆಯತಾಕಾರದ ಕಲ್ಲಿನ ಸುತ್ತಲೂ ಮೂರ್ತಿಯು ಹಾಗೇ ಉಳಿದುಕೊಂಡಿದೆ. ಇದೊಂದು ಇಡೀ ಭೂಮಂಡಲದ ರಹಸ್ಯವನ್ನೇ ಹೊತ್ತು ನಿಂತಿರುವ ಜೀವಂತ ಮಾನವ ಶಿಲೆ ಎಂದು ಉಲ್ಲೇಖಿಸಿದ್ದಾನೆ. ಹೀಗೆ 1954ರಲ್ಲಿ ಪುರಾತತ್ವ ಇಲಾಖೆಯು ಇದನ್ನ ಸುಪರ್ದಿಗೆ ತೆಗೆದುಕೊಳ್ತು. ನಂತರ ದೇವಾಲಯವನ್ನ ಯಾರು ನಿರ್ಮಾಣ ಮಾಡಿದ್ರು ಎಂಬ ವಿಷಯ ಶಾಸನಗಳ ಮೂಲಕ ನಮಗೆ ತಿಳಿಯುತ್ತೆ. ಆದರೆ ದೇವಾಲಯದ ಗರ್ಭಗುಡಿಯಲ್ಲಿನ ಶಿವಲಿಂಗವನ್ನ ಯಾರು ನಿರ್ಮಾಣ ಮಾಡಿದ್ರು ಎಂಬುದರ ಬಗ್ಗೆ ಮಾತ್ರ ತಿಳಿದಿಲ್ಲ. ಆದರೆ ದೇವಾಲಯಕ್ಕೆ ಸಂಬಂಧಿಸಿದ ಮೂರ್ತಿಯು ಉತ್ತರ ಪ್ರದೇಶದಲ್ಲಿನ ಮಥುರಾ ಮ್ಯೂಸಿಯಂನಲ್ಲಿರುವ
ಅದರಲ್ಲೂ ಉಜ್ಜಯಿನಿ ರಾಜ್ಯದ ಕಾಲದಲ್ಲಿ ಬಳಸಿದ ನಾಣ್ಯದ ಮೇಲೆ ಕಾಣಸಿಗತ್ತೆ. ಇದಿರೋದು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಗುಡಿಮಲ್ಲ ಗ್ರಾಮದಲ್ಲಿ. ಈ ದೇವಾಲಯವನ್ನ ಶಾತವಾಹನರು ನಿರ್ಮಾಣ ಮಾಡಿದರೆಂದು ಪುರಾತತ್ವ ಇಲಾಖೆ ಸಂಶೋಧನೆ ನಡೆಸಿದೆ. ಇಡೀ ಪ್ರಪಂಚದಲ್ಲಿಯೇ ಕಂಡು ಕೇಳರಿಯದ ವಿಭಿನ್ನವಾದ ಶಿವಾಲಯ ಇದು. ಈ ಮೂರ್ತಿಯು ಸಾಲಿಗ್ರಾಮ ಶಿಲೆಯಾಗಿದ್ದು ಸುಮಾರು 5 ರಿಂದ 7 ಅಡಿ ಎತ್ತರವಿದೆ. ಪ್ರಪಂಚದಾದ್ಯಂತ ಎಲ್ಲಿಯೂ ಕೇಳಿರದ ನೋಡಿರದ ನಿರ್ವಾಣ ಸ್ಥಿತಿಯಲ್ಲಿರುವ ಪುರುಷ ಮೂರ್ತಿಯು ಬಲಗೈಯಲ್ಲಿ ಕುರಿಮರಿಯನ್ನ ಮತ್ತು ಎಡಗೈನಲ್ಲಿ ಬಲಿ ಕೊಡಲು ಶಸ್ತ್ರಗಳನ್ನ ಹಿಡಿದಿದ್ದಾನೆ. ಹೆಗಲ ಮೇಲೆ ಕೊಡಲಿ ಹಿಡಿದಿರುವುದು ರುದ್ರನ ಪ್ರತಿರೂಪವನ್ನ ಇಲ್ಲಿ ಕಾಣಬಹುದಾಗಿದೆ. ಕತ್ತಿನಲ್ಲಿ ನೆಕ್ಲೆಸ್, ಎದೆ ಭಾಗಕ್ಕೆ ಕವಚ, ತೋಳುಗಳನ್ನ 5 ಕಡಗಗಳಿಂದ ಅಲಂಕರಿಸಲಾಗಿದೆ. ಪ್ರತಿ ಮಣಿಕಟ್ಟಿನ ಮೇಲೆ ವಿವಿಧ ವಿನ್ಯಾಸಗಳು ಮತ್ತು ಎತ್ತರದ ತೋಳು ಬಂದಿಗಳಿವೆ. ತಲೆಗೆ ಪೇಟ ಧರಿಸಿ ಅದರಿಂದ ಕೂದಲು ಹೊರಕ್ಕೆ ಚಾಚಿಕೊಂಡಂತಿದೆ. ಕಿವಿಯಲ್ಲಿ ಓಲೆಯಂತೆ ಕಾಣುವ ವೃತ್ತಾಕಾರದ ಆಭರಣಗಳಿವೆ. ಇನ್ನು ಈ ಮೂರ್ತಿಯ ಮೈಮೇಲಿನ ತೆಳುವಾದ ವಸ್ತ್ರದ ಕೆತ್ತನೆ ಪುರುಷನ ಜನನಾಂಗವನ್ನ ಸ್ಪಷ್ಟವಾಗಿ ಚಿತ್ರಿಸಲಾಗಿದೆ. ಲಿಂಗದ ಒಂದು ಭಾಗ 7 ನೇರ ರೇಖೆಯ ಮುಖವನ್ನ ಹೊಂದಿದೆ. 7 ಮುಖಗಳಿಂದ ಮಾಡಿದ ತೀಕ್ಷ್ಣವಾದ ಕೋನವು ಶಿವನ ಆಕೃತಿಯ ಮಧ್ಯಭಾಗದ ಮೂಲಕ ಹಾದು ಹೋಗುತ್ತೆ ಮತ್ತು ಲಿಂಗದ ಮುಂಭಾಗವು 2 ಉದ್ದವಾದ ಮುಖಗಳಿಂದ ಅಂದ್ರೆ 6 ಇಂಚುಗಳಷ್ಟು ಮಾಡಲ್ಪಟ್ಟಿದೆ. 4 ಇಂಚುಗಳ 2 ಬದಿಯ ಮುಖಗಳು ಆಕೃತಿಗೆ ಲಂಬ ಕೋನಗಳಲ್ಲಿವೆ. ಇದು ಗಾಳಿ ಮತ್ತು ಆಕಾಶವನ್ನ ಆಕರ್ಷಿಸುತ್ತೆ ಎಂದು ವಿವರಿಸಲಾಗಿದೆ. ಅದೇ ಸಂಕೇತವು ಬೌದ್ಧ ಸ್ತೂಪಗಳಲ್ಲಿ ಕಂಡುಬರುತ್ತೆ. ಹೀಗೆ ಕೂಲಂಕುಷವಾಗಿ ಪರಿಶೀಲಿಸಿದ ನಂತರವೇ ಈ ಮೂರ್ತಿಯು ಋಗ್ವೇದ ಕಾಲದ್ದು ಎಂದು ಸಂಶೋಧಕರು ಅಭಿಪ್ರಾಯಪಡ್ತಾರೆ. ಇದುವರೆಗೂ ದೊರೆತಿರುವ ಪುರಾತನ ಶಿಲ್ಪಕಲೆಗಳ ಆಧಾರದ ಮೇಲೆ ಈ ಮೂರ್ತಿಯನ್ನ ಪರೀಕ್ಷಿಸುವ ಸಲುವಾಗಿ ಸುಮಾರು 8 ವರ್ಷಗಳ ಕಾಲ ಈ ದೇವಾಲಯವನ್ನ ಸಂರಕ್ಷಿಸಿ ಸಂಶೋಧಿಸಲಾಯಿತು. ಈ ಮೂರ್ತಿಯ ಕಾಲಘಟ್ಟವನ್ನ ಅಳತೆ ಮಾಡುವುದರಲ್ಲಿ ವಿಫಲವಾಯಿತು. ಈ ಮೂರ್ತಿಯಿಂದ ರೇಡಿಯೇಷನ್ ಉತ್ಪತ್ತಿಯಾಗುತ್ತಿದ್ದು ಈ ವಿಗ್ರಹವನ್ನೇ ದಿಟ್ಟಿಸಿ ನೋಡಿದ್ರೆ ಕಣ್ಣು ಮಬ್ಬಾಗುತ್ತಂತೆ. ಜೊತೆಗೆ ಈ ವಿಗ್ರಹವನ್ನೇ ಅತಿಯಾಗಿ ಮುಟ್ಟಿ ಪರಿಶೀಲಿಸಿದ್ರೆ ಮೂಳೆ ಸೆಳೆತವಾಗುತ್ತೆ ಎಂದು ಸಂಶೋಧಕರು ಅಭಿಪ್ರಾಯಪಡ್ತಾರೆ. ಇನ್ನು ಈ ದೇವಾಲಯಕ್ಕೆ ಸಂಬಂಧಿಸಿದ ಮತ್ತೊಂದು ನಿಗೂಢ ಕಥೆ ಕೂಡ ಜನಪ್ರಿಯವಾಗಿದೆ. ಅದೇನಂದ್ರೆ ಪ್ರತಿ 60 ವರ್ಷಗಳಿಗೊಮ್ಮೆ ಈ ದೇವಾಲಯ ಪ್ರವಾಹಕ್ಕೆ ತುತ್ತಾಗುತ್ತದಂತೆ. ಈ ವೇಳೆ ಗರ್ಭಗುಡಿಯ ಒಳಭಾಗವು ಪ್ರವಾಹದಿಂದ ಮುಚ್ಚಿ ಹೋಗುತ್ತದಂತೆ. ಸುಮಾರು 4 ಗಂಟೆಗಳ ಕಾಲ ಪ್ರವಾಹದಂತೆ ಈ ಇಡೀ ದೇವಾಲಯ ಮುಚ್ಚಿ ಹೋಗುತ್ತೆ. ನಂತರ ಶಿವಲಿಂಗದ ಮೇಲ್ಭಾಗವನ್ನ ಮುಟ್ಟಿದ ಕೂಡಲೇ ಕ್ಷಣಾರ್ಧದಲ್ಲಿ ನೀರೆಲ್ಲವೂ ನಿಗೂಢವಾಗಿ ಭೂಮಿಯಾಳಕ್ಕೆ ಹರಿಯುತ್ತದಂತೆ. ನಂತರ ಆ ಸ್ಥಳದಲ್ಲಿ ಪ್ರವಾಹದಂತಾಗಿರುವ ಕುರುಹುಗಳೇ ಲಭಿಸದಂತೆ ಎಲ್ಲವೂ ಕಣ್ಮರೆಯಾಗುತ್ತೆ. ಇದು ಡಿಸೆಂಬರ್ 4, 2005 ಸಂಭವಿಸಿರುವುದಾಗಿ 75 ವರ್ಷ ವಯಸ್ಸಿನ ವೃದ್ಧರೊಬ್ಬರು ಹೇಳ್ತಾರೆ. ಅವರ ಪ್ರಕಾರ ಅವರು ಮೊದಲು ಕಂಡದ್ದು 1945ರಲ್ಲಿ. ಆ ದೃಶ್ಯವನ್ನ ಅನೇಕ ಜನರು ವೀಕ್ಷಿಸಿದ್ದಾಗಿ ಉಲ್ಲೇಖ ಕೂಡ ಆಗಿದೆ. ಉತ್ತರ ಮತ್ತು ದಕ್ಷಿಣದಲ್ಲಿ 2 ಬಾರಿ ಈ ಕಲ್ಲಿನ ಗೋಡೆಗಳ ಮೇಲೆ ಕೆತ್ತಿದ ಸಣ್ಣದಾದ ರಂಧ್ರದ ಮೂಲಕ ಉದಯಿಸುವ ಸೂರ್ಯನ ಕಿರಣಗಳು ನೇರವಾಗಿ ಗರ್ಭಗುಡಿಯ ಶಿವಲಿಂಗದ ಹಣೆಯ ಮೇಲೆ ಬೀಳುತ್ತೆ. ಈ ವಿಶಾಲವಾದ ದೇವಾಲಯದ ಸಂಕೀರ್ಣದಲ್ಲಿ ಅನೇಕ ಸಣ್ಣ ದೇವಾಲಯಗಳಿವೆ. ಸುತ್ತಲೂ ಬಲ ಮತ್ತು ಎಡಭಾಗದಲ್ಲಿ ಇಟ್ಟಿಗೆ ಗೋಡೆ ಇದೆ. ಈ ಗೋಡೆಯ ಪಶ್ಚಿಮ ಭಾಗದಲ್ಲಿ ದೊಡ್ಡ ಗುಮ್ಮಟದ ಪ್ರವೇಶ ದ್ವಾರ ಇದೆ. ಈ ಮಹಾದ್ವಾರದ ಮತ್ತು ಸ್ವಾಮಿಯ ಅಭಿಷೇಕ ನೀರಿಗಾಗಿ ನಿರ್ಮಿಸಿದ ಬಾವಿ ಯಾದವ ದೇವರಾಯರ ಕಾಲಕ್ಕೆ ಸೇರಿದೆ. ಅಂದ್ರೆ ಕ್ರಿಸ್ತಶಕ 13 ಮತ್ತು 14ನೇ ಶತಮಾನದ್ದು. 2009ರವರೆಗೂ ಆರ್ಕಿಯಾಲಜಿ ಸಂಸ್ಥೆಯು ಈ ದೇವಾಲಯದ ರಹಸ್ಯ ಭೇದಿಸೋಕೆ ಹರಸಾಹಸವನ್ನೇ ಪಟ್ಟಿತ್ತು. ಆದರೆ ಯಾವುದೇ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ ಇಂದಿಗೂ ಉತ್ತರ ಸಿಗದೇ ಇರೋದು ನಮ್ಮ ಪೂರ್ವಿಕರಿಗಿದ್ದ ಶಕ್ತಿ ಹಾಗೂ ಅವರಿಗಿದ್ದ ಜ್ಞಾನ ಸಂಪತ್ತು ಮತ್ತು ಇಡೀ ಭೂಮಿಯನ್ನ ವೈಜ್ಞಾನಿಕವಾಗಿ ಅರಿತಿದ್ದರ ಮಹತ್ವ ತಿಳಿಯುತ್ತೆ. ಅವರೇ ಇಂದಿನ ಕಾಲಮಾನಕ್ಕೆ, ಈ ಯುಗಕ್ಕೆ ನಮ್ಮೆಲ್ಲರಿಗೂ ದೇವರೇ ಆಗಿದ್ದಾರೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.